ನಮ್ಮ ರಾಜ್ಯದ ಅತ್ಯಂತ ಶ್ರೀಮಂತ ದೇವಸ್ಥಾನ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ವರ್ಷಕ್ಕೆ ಸುಮಾರು 100 ಕೋಟಿಯಷ್ಟು ಆದಾಯವನ್ನು ತರ್ತಾ ಇತ್ತು. ಆದರೆ ನಾವಲ್ಲಿ ಹೋದಾಗ 2018 ಅಂತ ನಾನು ಅಂದ್ಕೊಳ್ತೇನೆ ಮೋಸ್ಟ್ಲಿ, ಆ ಗರ್ಭಗುಡಿಯ ಜಾಗದಲ್ಲಿರುವಂತಹ ಒಂದಷ್ಟು ಹಂಚುಗಳು ಒಡೆದು ಹೋಗಿ ಅಲ್ಲಿ ನೀರು ಒಳಗೆ ಸೋರ್ತಾ ಇತ್ತು. ಅರ್ಚಕರಲ್ಲಿ ಕೇಳಿದಾಗ ನಾವು ಒಂದು ಹೆಂಚನ್ನು ನಾವು ಬದಲಾವಣೆ ಮಾಡಬೇಕಾದ್ರೂ ಕೂಡ ನಾವು ಸರ್ಕಾರದ ಪರ್ಮಿಷನ್ ತಗೊಳ್ಬೇಕು, ಇಲ್ಲದಿದ್ರೆ ಅದು ಅಧಿಕಾರ ಕೂಡ ಇಲ್ಲ. ಎಷ್ಟೋ ಕಡೆಯಲ್ಲಿ ದೀಪ ಹಚ್ಚೋದಕ್ಕೆ ಬತ್ತಿ ತಗೊಳ್ಳೋದಕ್ಕೆ ದುಡ್ಡಿಲ್ಲ. ನೀವು ಹುಂಡಿಗೆ ಹಾಕಿದರೆ ದೇವರಿಗೆ, ನೀವು ತಟ್ಟೆಗೆ ಹಾಕಿದರೆ ಅರ್ಚಕರಿಗೆ. ಅಂದರೆ ನೇರವಾಗಿ ನಮಗೆ ಏನು ಭಾವನೆ ಬರ್ತದೆ ಅಂತ ಹೇಳಿದ್ರೆ ಅರ್ಚಕರು ಕಳ್ಳರು. ಅರ್ಚಕರ ಮುಂದೆನೇ ಆ ಬೋರ್ಡ್ಗಳನ್ನು ಹಾಕಿ ಒಂದು ರೀತಿ ಅವರಿಗೆ ಅವಮಾನ ಮಾಡುವಂತ ಕೆಲಸವನ್ನು ಮಾಡ್ತಾ ಇದೆ. 12 ವರ್ಷಗಳ ಹಿಂದಿನ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇತ್ತು. ದೇವಸ್ಥಾನಗಳಿಂದ ಬಂದಂತಹ ದುಡ್ಡಿನಲ್ಲಿ ಚರ್ಚ್ಗಳಿಗೆ ಕಾಂಪೌಂಡ್ ಕಟ್ಟಲಿಕ್ಕೆ 10 ಲಕ್ಷ ಕೊಡ್ತಾ ಇದ್ರು. ನಮ್ಮಲ್ಲಿ ದೇವಸ್ಥಾನಗಳನ್ನು ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, ಅಲ್ಲಿಗೆ ಬರುವ ಆದಾಯವನ್ನು ಆ ದೇವಸ್ಥಾನ ಯಾವ ರೀತಿಯಲ್ಲಿ ಬಳಕೆ ಮಾಡಬಹುದು ಅಂತ ಹೇಳಿದ್ರೆ, ಆ ಊರಿನಲ್ಲಿ ಶಾಲೆಗಳನ್ನು ತೆರೀಬಹುದು, ಆಸ್ಪತ್ರೆಗಳನ್ನು ತೆರೀಬಹುದು, ಜನರಿಗೆ ಬೇಕಾಗುವ ಎಲ್ಲ ರೀತಿಯ ಕೆಲಸಗಳನ್ನು ಕೂಡ ಮಾಡಬಹುದು. ಅದಕ್ಕೆ ಬಹಳ ಒಳ್ಳೆಯ ಉದಾಹರಣೆ ಧರ್ಮಸ್ಥಳ. ಹಾಗಾಗಿ ಸರ್ಕಾರದ ನಿಯಂತ್ರಣದಿಂದ ದೇವಸ್ಥಾನಗಳು ಹೊರಗೆ ಬರಬೇಕು ಅನ್ನೋದು ಬಹಳ ಹಿಂದಿನ ಬೇಡಿಕೆ. ಸರ್ಕಾರದ ನಿಯಂತ್ರಣದಿಂದ ಹೊರಗೆ ಬಂದ ಕೂಡಲೇ ದೇವಸ್ಥಾನಗಳು ಉದ್ಧಾರ ಆಗೋದಿಲ್ಲ. ಕೆಟ್ಟ ರೀತಿಯಲ್ಲಿ ಕೆಟ್ಟ ಉದಾಹರಣೆಗಳಾಗಿ ನಿಂತದ್ದು ಕೂಡ ನಮಗೆ ಗೊತ್ತಿರುವಂತದ್ದು. ಆದರೆ ಹೊರಗೆ ಬಂದ್ರೆ ಅದು ಯಾವ ರೀತಿಯಲ್ಲಿ ಅದನ್ನ ನಿರ್ವಹಣೆ ಮಾಡಬೇಕು ಅನ್ನೋದು ಕೂಡ ಬಹಳ ಮುಖ್ಯ. ಹಾಗಾಗಿ ದಿನೇಶ್ ಪೈ ಅವರು ಯಾವ ರೀತಿ ಅದನ್ನ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆನೇ ಇಡೀ ಪುಸ್ತಕದಲ್ಲಿ ವಿವರಣಾತ್ಮಕವಾಗಿ ಅದನ್ನು ಕೊಟ್ಟಿದ್ದಾರೆ. ವಿಶ್ವ ಹಿಂದೂ ಪರಿಷತ್ನ ಈ ಒಂದು ಕಚೇರಿಯಲ್ಲಿ ಇವತ್ತು ಮಂದಿರ ಮುಕ್ತಿ ಅನ್ನುವ ಕೃತಿ ಬಿಡುಗಡೆ ಆಗ್ತಾ ಇದೆ. ಅದನ್ನು ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರಾಗಿರುವ ದಿನೇಶ್ ಪೈ ಅವರೇ ಬರೆದಿದ್ದಾರೆ. ಇದು ಅಯೋಧ್ಯ ಪ್ರಕಾಶನದ ಮೂಲಕ ಪ್ರಕಟವಾಗ್ತಾ ಇರೋದು ನಮ್ಮ ಭಾಗ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ. ಮುಖ್ಯವಾಗಿ ಇದು ಪಾಲಿಸಿ ಮೇಕರ್ಸ್ ಅಂತ ಯಾರಿದ್ದಾರೆ ಅವರು ಈ ಪುಸ್ತಕದಲ್ಲಿರುವಂಥ ವಿಚಾರಗಳನ್ನು ತಿಳಿದುಕೊಂಡು ಅಥವಾ ಮುಂದಕ್ಕೆ ತೆಗೆದುಕೊಂಡು ಹೋಗುವ ರೀತಿಯಲ್ಲಿ ಅವರು ಆ ಪುಸ್ತಕವನ್ನು ಬರೆದಿದ್ದಾರೆ. ಇದು ಜನಸಾಮಾನ್ಯರಿಗೆ ಆದರೂ ಕೂಡ ಜನಸಾಮಾನ್ಯರ ಭಾಷೆಗಿಂತ ಸ್ವಲ್ಪ ಭಿನ್ನವಾಗಿದೆ. ಯಾಕಂದರೆ ಜನಸಾಮಾನ್ಯರಿಗೆ ನಾವು ವಿಚಾರಗಳನ್ನು ಕೊಡುವಾಗ ಕೆಲವು ಸಲ ಭಾವಾವೇಶದ ಮಾತುಗಳನ್ನು ಹೇಳ್ಬೋದು, ಅಥವಾ ಅವರನ್ನು ಇಮೋಷನಲಿ ಚಾರ್ಜ್ ಮಾಡುವಂತಹ ಒಂದಷ್ಟು ಮಾತುಗಳನ್ನು ಹೇಳ್ಬೋದು. ಆದರೆ ಅಂತಹ ಯಾವ ಭಾವಾವೇಶದ ಮಾತುಗಳು ಇಲ್ಲದೆ ಅತ್ಯಂತ ಸಮಚಿತ್ತದಿಂದ ಹೆಚ್ಚು ಲೀಗಲ್ ಭಾಷೆಯನ್ನೇ ಹೆಚ್ಚು ಅದರಲ್ಲಿ ಬಳಸಿಕೊಂಡು ಇದನ್ನು ನಮ್ಮ ಆಡಳಿತ ಮಾಡುವ ಸರ್ಕಾರದ ವ್ಯಕ್ತಿಗಳು ಯಾರಿದ್ದಾರೆ ಅವರಿದನ್ನು ಪಾಲಿಸಿಯಾಗಿ ತರುವುದಾದರೆ ಯಾವ ರೀತಿಯೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೋದು ಅನ್ನುವ ಒಂದು ಮುನ್ನೋಟವನ್ನು ಅವರು ಈ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ನಮಗೆ ಗೊತ್ತಿದೆ, ನಮ್ಮ ದೇಶದಲ್ಲಿ ಸುಮಾರು 30-35 ಲಕ್ಷ ದೇವಸ್ಥಾನಗಳಿದ್ದಾವೆ. 2011ರ ಸೆನ್ಸಸ್ ಪ್ರಕಾರ 30 ಲಕ್ಷ ದೇವಸ್ಥಾನಗಳು ಅಂತ ಲೆಕ್ಕ ಹಾಕಿದ್ದಾರೆ. ಆದರೆ ಅನಧಿಕೃತವಾಗಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರುತ್ತದೆ. ಸುಮಾರು 2 ಲಕ್ಷ ದೇವಸ್ಥಾನಗಳು ನೇರವಾಗಿ ನಮ್ಮ ಸರ್ಕಾರದ ನಿಯಂತ್ರಣದಲ್ಲಿ ಇದ್ದಾವೆ. ಅದು ಕರ್ನಾಟಕದಲ್ಲಿರ್ಬೋದು ಅಥವಾ ಭಾರತದ ಬೇರೆ ರಾಜ್ಯಗಳಲ್ಲಿರ್ಬೋದು. ನಾವೇನು ಎಂಡೋಮೆಂಟ್ ಆಕ್ಟ್ ಅಂತ ಹೇಳ್ತೇವೆ, ಆ ಕಾಯ್ದೆಯ ನೇರ ನಿಯಂತ್ರಣದಲ್ಲಿರುವಂತಹ ಒಂದಷ್ಟು ದೇವಸ್ಥಾನಗಳು ಇವತ್ತು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾವೆ. ನಾನೇ ಸುಮಾರು 5-6 ವರ್ಷಗಳ ಹಿಂದೆ ಒಂದು ಲೇಖನವನ್ನು ಬರೆದಿದ್ದೆ. ಅದರಲ್ಲಿ ನಮ್ಮ ರಾಜ್ಯದ ಅತ್ಯಂತ ಶ್ರೀಮಂತ ದೇವಸ್ಥಾನ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ, ಅಲ್ಲಿಯ ಸಮಸ್ಯೆಗಳ ಬಗ್ಗೆ ಬರೆದಿದ್ದೆ. ಯಾಕೆಂತ ಹೇಳಿದ್ರೆ ಅದು ಸರ್ಕಾರದ ನಿಯಂತ್ರಣದಲ್ಲಿದೆ. ಆಗ 2018-19 ಅಂತ ಕಾಣುತ್ತದೆ. ಆಗ ವರ್ಷಕ್ಕೆ ಸುಮಾರು 100 ಕೋಟಿಯಷ್ಟು ಆದಾಯವನ್ನು ತರ್ತಾ ಇತ್ತು. 100 ಕೋಟಿ ರೂಪಾಯಿ ಆದಾಯವನ್ನು ಒಂದು ದೇವಸ್ಥಾನ ಸರ್ಕಾರಕ್ಕೆ ಕೊಡ್ತಾ ಇತ್ತು. ಆದರೆ ನಾವಲ್ಲಿ ಹೋದಾಗ 2018 ಅಂತ ನಾನು ಅಂದ್ಕೊಳ್ತೇನೆ ಮೋಸ್ಟ್ಲಿ, ಮಳೆಗಾಲದ ಸಮಯದಲ್ಲಿ ಅಲ್ಲಿ ಹೋದಾಗ ಏನಾಯಿತು ಅಂತ ಹೇಳಿದ್ರೆ, ಆ ಗರ್ಭಗುಡಿಯ ಜಾಗದಲ್ಲಿರುವಂತಹ ಒಂದಷ್ಟು ಹಂಚುಗಳು ಒಡೆದು ಹೋಗಿ ಅಲ್ಲಿ ನೀರು ಒಳಗೆ ಸೋರ್ತಾ ಇತ್ತು, ದೇವಸ್ಥಾನದ ಒಳಗೆ. ನೋಡಿ, ಒಂದು ಯೋಚನೆ ಮಾಡಿ, 100 ಕೋಟಿ ಆದಾಯವನ್ನು ಗಳಿಸಿಕೊಡುವಂಥ ಒಂದು ದೇವಸ್ಥಾನ, ಅದರ ಗರ್ಭಗುಡಿ ಸೋರಿ ಅಲ್ಲಿ ನೀರೆಲ್ಲ ಒಳಗೆ ಹೋಗ್ತಾ ಇತ್ತು. ನಾವಾಗ ಅಲ್ಲಿಯ ಅರ್ಚಕರಲ್ಲಿ ಕೇಳಿದಾಗ, ಯಾಕೆ ನೀವು ಸರಿ ಮಾಡಿಸ್ತಾ ಇಲ್ಲ, ಇಷ್ಟು ಆದಾಯ ಬರ್ತಾ ಇದೆ, ಯಾಕೆ ಇದನ್ನು ಮಾಡಿಸ್ತಾ ಇಲ್ಲ ಅಂತ ಹೇಳಿದಾಗ ಅವರು ಹೇಳಿದ ಒಂದು ಮಾತು ಏನಂತ ಹೇಳಿದ್ರೆ, ನಾವು ಒಂದು ಹೆಂಚನ್ನು ನಾವು ಬದಲಾವಣೆ ಮಾಡಬೇಕಾದ್ರೂ ಕೂಡ ನಾವು ಸರ್ಕಾರದ ಪರ್ಮಿಷನ್ ತಗೊಳ್ಬೇಕು, ಸರ್ಕಾರಕ್ಕೆ ಪತ್ರ ಬರೀಬೇಕು, ಸರ್ಕಾರ ಅದಕ್ಕೆ ಅದು ಅಧಿಕಾರಿಗಳಿಗೆ ಹೋಗಬೇಕು, ಕೈಯಿಂದ ಕೈಗೆ ಬದಲಾವಣೆ ಆಗಬೇಕು, ಕೊನೆಗೆ ಅಲ್ಲಿ ಮೇಲಧಿಕಾರಿ ಇದು ಹಂಚು ಸರಿ ಮಾಡಬಹುದು ಅಂತ ಹೇಳಿದರೆ ಮಾತ್ರ ಇವರು ಅದನ್ನು ಸರಿಪಡಿಸಲಿಕ್ಕೆ ಅಧಿಕಾರ ಇದೆ, ಇಲ್ಲದಿದ್ದರೆ ಅದು ಅಧಿಕಾರ ಕೂಡ ಇಲ್ಲ ಅಂತ. ಆ ರೀತಿ ಇದು ಒಂದು ಉದಾಹರಣೆ. ಆ ರೀತಿ ನಮ್ಮ ದೇಶದ ಅನೇಕ ದೇವಸ್ಥಾನಗಳು ಈ ಎಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾವೆ. ನಮಗೆ ಗೊತ್ತಿದೆ, ನಮ್ಮ ಸರ್ಕಾರಿ ನಿಯಂತ್ರಣದಲ್ಲಿರುವಂಥ ದೇವಸ್ಥಾನಗಳಿಗೆ ಹೋದರೆ ಅಲ್ಲಿ ಬಹಳ ದೊಡ್ಡದಾಗಿ ಬರೆದಿರ್ತಾರೆ, ನೀವು ಹುಂಡಿಗೆ ಹಾಕಿದರೆ ದೇವರಿಗೆ, ನೀವು ತಟ್ಟೆಗೆ ಹಾಕಿದರೆ ಅರ್ಚಕರಿಗೆ ಅಂತ. ಇದು ಅರ್ಚಕರ ಮುಂದೆನೇ ಆ ಬೋರ್ಡ್ಗಳನ್ನು ಹಾಕಿರ್ತಾರೆ. ಅಂದರೆ ನೇರವಾಗಿ ನಮಗೆ ಏನು ಭಾವನೆ ಬರ್ತದೆ ಅಂತ ಹೇಳಿದರೆ, ಅರ್ಚಕರು ಕಳ್ಳರು, ಅವರು ತಮ್ಮ ಏನು ತಟ್ಟೆಗೆ ಬಿದ್ದಂಥ ದುಡ್ಡನ್ನು ಅವರು ವೈಯಕ್ತಿಕವಾಗಿ ಬಳಸಿಕೊಳ್ತಾರೆ. ಈ ರೀತಿ ಸರ್ಕಾರವೇ ಹೇಳಿ ಅರ್ಚಕರ ಮುಂದೆನೇ ಆ ಬೋರ್ಡ್ಗಳನ್ನು ಹಾಕಿ ಒಂದು ರೀತಿ ಅವರಿಗೆ ಅವಮಾನ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಎಷ್ಟೋ ದೇವಸ್ಥಾನಗಳಲ್ಲಿ ನಾವು ABC ಅಂತ 3 ಕೆಟಗರಿಯನ್ನು ನೋಡ್ತೇವೆ. ನಮ್ಮ ಕರ್ನಾಟಕದಲ್ಲಿ ಎಂಡೋಮೆಂಟ್ ಡಿಪಾರ್ಟ್ಮೆಂಟ್ ಕೆಳಗಡೆ 3 ರೀತಿಯ ದೇವಸ್ಥಾನಗಳು ಬರ್ತವೆ, ABC ಅಂತ ಹೇಳಿ. ಆ C ದೇವಸ್ಥಾನಗಳಲ್ಲಿ ಎಷ್ಟೋ ಕಡೆಯಲ್ಲಿ
ದೀಪ ಹಚ್ಚೋದಕ್ಕೆ ಬತ್ತಿ ತಗೊಳ್ಳೋದಕ್ಕೆ ದುಡ್ಡಿಲ್ಲ ದೇವಸ್ಥಾನದ ಕಡೆಯಲ್ಲಿ. ಅಲ್ಲಿ ಆ ಅರ್ಚಕರೇ ತಮ್ಮ ಸ್ವಂತ ಖರ್ಚಿನಿಂದ ಬತ್ತಿ ಎಣ್ಣೆ ಎಲ್ಲ ತೆಗೆದುಕೊಂಡು ಬಂದು ಆ ದೇವರಿಗೆ ದೀಪ ಹಚ್ಚುವಂಥ ಪರಿಸ್ಥಿತಿಯಲ್ಲಿ ಆ ದೇವಸ್ಥಾನಗಳಿದ್ದಾವೆ. ನಮ್ಮಲ್ಲಿ ದೇವಸ್ಥಾನಗಳನ್ನು ಯಾಕೆ ಮಾಡಿದರು ಅಂತ ಹೇಳಿದರೆ, ನಾವು ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗುವಂಥದ್ದು ಒಂದು ಉದಾಹರಣೆ ನಮ್ಮ ಧರ್ಮಸ್ಥಳದ ದೇವಸ್ಥಾನ. ಒಂದು ದೇವಸ್ಥಾನ ಒಂದು ಹಳ್ಳಿಯಲ್ಲಿದ್ದರೆ ಅಲ್ಲಿಗೆ ಬರುವ ಆದಾಯವನ್ನು ಆ ದೇವಸ್ಥಾನ ಯಾವ ರೀತಿಯಲ್ಲಿ ಬಳಕೆ ಮಾಡ್ಬೋದು ಅಂತ ಹೇಳಿದರೆ, ಅಲ್ಲಿಯ ಆ ಊರಿನಲ್ಲಿ ಶಾಲೆಗಳನ್ನು ತೆರೀಬಹುದು, ಆ ಊರಿನಲ್ಲಿ ಆಸ್ಪತ್ರೆಗಳನ್ನು ತೆರೀಬಹುದು, ಆ ಊರಿನಲ್ಲಿ ಜನರಿಗೆ ಬೇಕಾಗುವ ಎಲ್ಲ ರೀತಿಯ ಕೆಲಸಗಳನ್ನು ಕೂಡ ಮಾಡ್ಬೋದು. ಅದಕ್ಕೆ ಹಿಂದಿನ ಕಾಲದಲ್ಲಿ ಒಂದು ಊರಿನಲ್ಲಿ ಒಂದು ದೇವಸ್ಥಾನ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ದೇವಸ್ಥಾನ ಅಂತ ಹೇಳುವಂಥದ್ದು ಆ ಬರೀ ಶ್ರದ್ಧಾ ಕೇಂದ್ರ ಮಾತ್ರ ಅಲ್ಲ, ಅದು ಆ ಇಡೀ ಒಂದು ಹಳ್ಳಿಯ ಎಕಾನಮಿಯನ್ನು ನಡೆಸುವಂತಹ, ಅದನ್ನು ಮ್ಯಾನೇಜ್ ಮಾಡುವಂತಹ ಒಂದು ಶ್ರದ್ಧಾ ಕೇಂದ್ರ. ಅದಕ್ಕೆ ಬಹಳ ಒಳ್ಳೆಯ ಉದಾಹರಣೆ ಧರ್ಮಸ್ಥಳ. ಅದರ ಇತ್ತೀಚಿನ ವಿವಾದಗಳನ್ನೆಲ್ಲ ಬದಿಗೆ ಇಟ್ಟು ಬರೀ ಆ ದೇವಸ್ಥಾನ ಮತ್ತು ಅದರ ಮೂಲಕ ನಡೆಯುವಂಥ ಕೆಲಸ ಕಾರ್ಯಗಳನ್ನು ನಾವು ನೋಡಿದರೆ ಒಂದು ಜಿಲ್ಲೆಗೆ ಅಥವಾ ಒಂದು ಊರಿಗೆ ದೇವಸ್ಥಾನ ಯಾಕೆ ಬೇಕು ಅನ್ನೋದು ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆದರೆ ಇವತ್ತು ನಮ್ಮ ಸರ್ಕಾರಗಳು ಏನು ಮಾಡ್ತಾ ಇದ್ದಾವೆ, ಎ ಕೆಟಗರಿಯಲ್ಲಿ ಬರುವಂತಹ ಅಂದರೆ 50-60 ಕೋಟಿಗಿಂತ ಜಾಸ್ತಿ ಆದಾಯ ಕೊಡುವಂತಹ ದೇವಸ್ಥಾನಗಳ ಆದಾಯವನ್ನು ತಗೊಂಡು ಅದನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ. ಈ ಕಳೆದ ಒಂದು 12 ವರ್ಷಗಳ ಹಿಂದಿನ ಕರ್ನಾಟಕ ಸರ್ಕಾರ, ಆಗ ಕೂಡ ಕಾಂಗ್ರೆಸ್ ಸರ್ಕಾರ ಇತ್ತು ಈ ರಾಜ್ಯದಲ್ಲಿ, ಆವಾಗ ದೇವಸ್ಥಾನಗಳಿಂದ ಬಂದಂತಹ ದುಡ್ಡಿನಲ್ಲಿ ಚರ್ಚ್ಗಳಿಗೆ ಕಂಪೌಂಡ್ ಕಟ್ಟಲಿಕ್ಕೆ 10 ಲಕ್ಷ ಕೊಡ್ತಾ ಇದ್ರು. ಪ್ರತಿ ಚರ್ಚ್ಗೂ ಕೂಡ ಕಂಪೌಂಡ್ ಕಟ್ಟಲಿಕ್ಕೆ ಅಂತ 10 ಲಕ್ಷ ಕೊಡ್ತಾ ಇದ್ರು. ಈ ರೀತಿ ದುಡ್ಡನ್ನು ಡೈವರ್ಟ್ ಮಾಡ್ತಾ ಇದ್ರು. ಅವ್ರು ಕೇಳಿದರೆ ಅವ್ರು ಏನು ಹೇಳ್ತಾ ಇದ್ರು, ಆ ಆ್ಯಕ್ಟಿನಲ್ಲಿ ಏನಿದೆ, ರಿಲೀಜಿಯಸ್ ಕೇಂದ್ರಗಳ ಮೂಲಕ ಸಂಗ್ರಹ ಮಾಡಿದ ದುಡ್ಡನ್ನು ರಿಲೀಜಿಯಸ್ ಕೆಲಸಗಳಿಗೆ ಬಳಸಬೇಕು ಅಂತ ಇದೆ. ಹಾಗಾಗಿ ಇವ್ರು ಏನು ಮಾಡ್ತಾ ಇದ್ರು, ಹಿಂದೂ ದೇವಸ್ಥಾನಗಳಿಂದ ಸಂಗ್ರಹ ಮಾಡಿದ ದುಡ್ಡನ್ನು ಇನ್ನೊಂದು ರಿಲಿಜನ್ ಆಗಿರುವಂಥ ಕ್ರಿಶ್ಚಿಯಾನಿಟಿಯ ಶ್ರದ್ಧಾ ಕೇಂದ್ರಗಳಿಗೆ ಕಂಪೌಂಡ್ ಕಟ್ಟಲಿಕ್ಕೆ, ಗೋಡೆ ಸರಿ ಮಾಡಲಿಕ್ಕೆ ಅದನ್ನು ಕೊಡ್ತಾ ಇದ್ರು. ಅಂದರೆ ಸರ್ಕಾರದ ನಿಯಂತ್ರಣದಲ್ಲಿ ದೇವಸ್ಥಾನಗಳಿದ್ರೆ ಯಾವ್ಯಾವ ರೀತಿ ಅವ್ಯವಹಾರಗಳು ಆಗಲಿಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ಇದೆಲ್ಲ ಉದಾಹರಣೆ. ಹಾಗಾಗಿ ಸರ್ಕಾರದ ನಿಯಂತ್ರಣದಿಂದ ದೇವಸ್ಥಾನಗಳು ಹೊರಗೆ ಬರಬೇಕು ಅನ್ನೋದು ಭಾಳ ಹಿಂದಿನ ಬೇಡಿಕೆ. ಸುಮಾರು 10-12 ವರ್ಷಗಳಿಂದ ನಿರಂತರವಾಗಿ ಈ ಬೇಡಿಕೆಯನ್ನು VHP ಕೂಡ ಮಾಡ್ತಾ ಬರ್ತಾ ಇದೆ, ಸರ್ಕಾರದ ನಿಯಂತ್ರಣದಿಂದ ಹೊರಗೆ ಬರಬೇಕು ಅಂತ. ಆದರೆ ಹೊರಗೆ ಬಂದರೆ ಅದು ಯಾವ ರೀತಿಯಲ್ಲಿ ಅದನ್ನು ನಿರ್ವಹಣೆ ಮಾಡಬೇಕು ಅನ್ನೋದು ಕೂಡ ಬಹಳ ಮುಖ್ಯ. ಹಾಗಾಗಿ ದಿನೇಶ್ ಪೈ ಅವರು ಆ ಸರ್ಕಾರದ ನಿಯಂತ್ರಣದಿಂದ ಹೊರಗೆ ಬಂದ ದೇವಸ್ಥಾನವನ್ನು ಯಾವ ರೀತಿ ಆಡಳಿತ ಮಾಡಬೇಕು, ಯಾವ ರೀತಿ ಅದನ್ನು ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆನೇ ಇಡೀ ಪುಸ್ತಕದಲ್ಲಿ ವಿವರಣಾತ್ಮಕವಾಗಿ ಅದನ್ನು ಕೊಟ್ಟಿದ್ದಾರೆ. ಅಲ್ಲಿ ಹೇಗೆ ಒಂದು ಟ್ರಸ್ಟನ್ನು ಅಥವಾ ಒಂದು ಸಮಿತಿಯನ್ನು ನಿರ್ಮಾಣ ಮಾಡಬೇಕು, ಆ ಸಮಿತಿಯಲ್ಲಿ ಯಾವ್ಯಾವ ರೀತಿಯ ವ್ಯಕ್ತಿಗಳಿರಬೇಕು, ಅವರು ಬಂದ ಆದಾಯವನ್ನು ಯಾವ ರೀತಿಯಲ್ಲಿ ಆ ಕೆಲಸ ಕಾರ್ಯಗಳಿಗೆ ಬಳಸಬೇಕು ಇತ್ಯಾದಿ ಎಲ್ಲ ಲೀಗಲ್ ಆಸ್ಪೆಕ್ಟ್ಸ್ ಅಂತ ನಾವೇನು ಹೇಳ್ತೇವೆ, ಕಾನೂನಾತ್ಮಕವಾದಂತಹ ಸಂಗತಿಗಳು, ಇದನ್ನು ಅವರು ಈ ಪುಸ್ತಕದಲ್ಲಿ ಬಹಳ ವಿಶ್ಲೇಷಣಾತ್ಮಕವಾಗಿ ವಿವರಣಾತ್ಮಕವಾಗಿ ಕೊಟ್ಟಿದ್ದಾರೆ. ಒಂದೇ ಒಂದು ಸಮಸ್ಯೆ ಏನು ಅಂತ ಹೇಳಿದರೆ, ಅದು ಜನಸಾಮಾನ್ಯರಿಗೆ ಅರ್ಥವಾಗುವ ಭಾಷೆಗಿಂತ ಸ್ವಲ್ಪ ಎತ್ತರದ ಭಾಷೆಯಲ್ಲಿದೆ. ಯಾಕಂದರೆ ಇದು ಬಹಳ ನಮ್ಮ ಉದ್ದೇಶ ಇರುವಂಥದ್ದು, ಇದು ಅನೇಕ ಕಾನೂನುಗಳನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಹೋಗಬೇಕು, ಆಡಳಿತದ ವೃತ್ತದ ಒಳಗೆ ಇರುವಂಥ ವ್ಯಕ್ತಿಗಳಿಗೆ ಹೋಗಬೇಕು. ಮುಖ್ಯವಾಗಿ ಇದನ್ನು ಯಾರು ಕಾನೂನು ಮಾಡ್ತಾರೋ ಅವರಿಗೆ ಈ ಪುಸ್ತಕ ಸಹಾಯ ಮಾಡಬೇಕು ಅನ್ನೋದು ನಮ್ಮ ಬಹಳ ಮುಖ್ಯವಾದಂಥ ಉದ್ದೇಶ. ಆ ಕಾರಣಕ್ಕಾಗಿ ಅದು ಆ ಒಂದು ಭಾಷೆಯಲ್ಲಿದೆ. ಇದನ್ನು ಕನ್ನಡಕ್ಕೆ ತರಬೇಕು ಅಂತ ಕೂಡ ಬಹಳ ಬೇಡಿಕೆ ಇದೆ. ಅದನ್ನು ಕೂಡ ತರುವಂಥ ಯೋಚನೆಯನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡಬಹುದು. ಈ ಪುಸ್ತಕವನ್ನು ನಮ್ಮ ಜನಸಾಮಾನ್ಯರು ಅಥವಾ ನಮ್ಮ ಒಟ್ಟು ಓದುಗರು ಯಾವ ರೀತಿಯನ್ನು ಅದನ್ನು ತಗೊಂಡು ಹೋಗಬೇಕು ಅಂತ ಹೇಳಿದರೆ, ಇದರಿಂದ ನಾವು ಪ್ರತಿಯೊಬ್ಬರು ಕೂಡ ತಿಳುವಳಿಕೆಯನ್ನು ಪಡಿಬೇಕಾಗಿದೆ. ದೇವಸ್ಥಾನದ ಆಡಳಿತ ಅಂತ ಹೇಳುವಂಥದ್ದು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ತಿಳುವಳಿಕೆಯನ್ನು ಪಡಿಬೇಕಾಗಿದೆ. ಮತ್ತು ಯಾರು ಕಾನೂನುಗಳನ್ನು ಮಾಡ್ತಾರೋ ಅವರಿಗೆ ಈ ಪುಸ್ತಕಗಳನ್ನು ಕೊಟ್ಟು ಓದಿಸಿ ಅವರಿಗೆ ಒಂದು ಸ್ವಲ್ಪ ಒತ್ತಡವನ್ನು ಕೂಡ ಹಾಕಬೇಕಾಗಿದೆ. ಯಾಕಂದರೆ ಇವತ್ತಿನ ದಿನಗಳಲ್ಲಿ ಒತ್ತಡ ಹಾಕದೆ ಯಾವ ಕೆಲಸವೂ ಆಗೋದಿಲ್ಲ. ನಾವು ಇವತ್ತಿನ ವರ್ತಮಾನದಲ್ಲೇ ನೋಡ್ತಾ ಇದ್ದೇವೆ, ಯಾರು ಹೆಚ್ಚು ಒತ್ತಡ ಹಾಕ್ತಾರೋ ಅವರ ಮಾತನ್ನು ಸರ್ಕಾರ ಕೇಳುತ್ತೆ ಅಥವಾ ಸರ್ಕಾರದ ವ್ಯಕ್ತಿಗಳು ಕೇಳ್ತಾರೆ. ಹಾಗಾಗಿ ಇವತ್ತು ನಾವು ಕೂಡ ಸರ್ಕಾರಕ್ಕೆ ಒತ್ತಡ ಹಾಕಬಹುದಾದ ವ್ಯಕ್ತಿಗಳಿಗೆ ಈ ಪುಸ್ತಕವನ್ನು ಓದಿಸಿ ಅವರಿಗೆ ಒಂದಷ್ಟು ತಿಳುವಳಿಕೆಯನ್ನು ಕೊಡಬೇಕಾಗಿದೆ. ಸರ್ಕಾರದ ನಿಯಂತ್ರಣದಿಂದ ಹೊರಗೆ ಬಂದರೂ ಕೂಡಲೇ ದೇವಸ್ಥಾನಗಳು ಉದ್ಧಾರ ಆಗೋದಿಲ್ಲ, ಅದು ನಮಗೆಲ್ಲರಿಗೂ ಗೊತ್ತಿದೆ. ಎಷ್ಟೋ ದೇವಸ್ಥಾನಗಳು ಆ ರೀತಿ ಸರ್ಕಾರದ ನಿಯಂತ್ರಣ ಇಲ್ಲದೆ ಖಾಸಗಿ ಸ್ವತ್ತಾಗಿಯೂ ಕೂಡ ಭಾಳಷ್ಟು ಅದು ಕೆಟ್ಟ ರೀತಿಯಲ್ಲಿ ಕೆಟ್ಟ ಉದಾಹರಣೆಗಳಾಗಿ ನಿಂತದ್ದು ಕೂಡ ನಮಗೆ ಗೊತ್ತಿರುವಂಥದ್ದು. ಹಾಗಾಗಿ ಸರ್ಕಾರದ ನಿಯಂತ್ರಣದಿಂದ ಹೊರಗೆ ಬಂದ ಕೂಡಲೇ ಎಲ್ಲವೂ ಸರಿಯಾಗುತ್ತೆ ಅಂತ ನಮ್ಮ ಕನಸು ಖಂಡಿತ ಇಲ್ಲ. ಅದು ಹೊರಗೆ ಬಂದ ಮೇಲೆ ಸರಿಯಾದ ಕೈಗಳಿಗೆ ಹೋಗಬೇಕು, ಸರಿಯಾದ ರೀತಿಯಲ್ಲಿ ಅದರ ನಿರ್ವಹಣೆ ಆಗಬೇಕು. ಅಲ್ಲಿ ಆದಾಯ ಅಥವಾ ಅದರ ಸಂಪಾದನೆ ಏನಿದೆ ಅದು ಆ ದೇವಸ್ಥಾನಕ್ಕೆ ಸರಿಯಾದ ರೀತಿಯಲ್ಲಿ ಬಳಕೆ ಆಗಬೇಕು. ಮತ್ತು ಒಟ್ಟು ಸಮಾಜಕ್ಕೆ, ನಾನು ಸಮಾಜ ಅಂತ ಹೇಳುವಾಗ ಹಿಂದೂ ಸಮಾಜವನ್ನೇ ನಾನು ಮುಖ್ಯವಾಗಿ ಹೇಳ್ತಾ ಇರುವಂಥದ್ದು. ಯಾಕಂದರೆ ಇವತ್ತು ಸಮಾಜದಲ್ಲಿ ಹಿಂದೂಗಳೇ ಬಹಳ ದುಸ್ಥಿತಿಯಲ್ಲಿರುವಂಥದ್ದು. ಹಾಗಾಗಿ ದೇವಸ್ಥಾನಕ್ಕೆ ಬರುವ ಆದಾಯದ ಒಂದು ಭಾಗ ಅದು ಹಿಂದೂ ಸಮಾಜಕ್ಕೆ ಕೂಡ, ಅದರ ಒಂದು ಏಳಿಗೆಗೂ ಕೂಡ ನಿರ್ವಹಣೆ ಆಗುವ ಹಾಗೆ, ಅದಕ್ಕೆ ಬಳಕೆ ಆಗುವ ಹಾಗೆ ಅದನ್ನು ಮಾಡಬೇಕಾದ ಅವಶ್ಯಕತೆ ಇದೆ. ಅದರ ಬಗ್ಗೆ ಕೂಡ ದಿನೇಶ್ ಪೈ ಅವರು ತಮ್ಮ ಪುಸ್ತಕದಲ್ಲಿ ಹೇಳಿದ್ದಾರೆ. ಹೀಗಾಗಿ ಈ ಎಲ್ಲ ವಿಚಾರಗಳಿರುವಂತಹ ಒಂದು ಪುಸ್ತಕವನ್ನು ನಾವು ಇವತ್ತು
ಇನ್ನಷ್ಟು ಹೆಚ್ಚು ಅದಕ್ಕೆ ಪ್ರಚಾರ ಕೊಡಬೇಕಾಗಿದೆ. ಅದು ವಿಶ್ವ ಹಿಂದೂ ಪರಿಷತ್ ಮೂಲಕವೇ ಅದು ಅದರ ಉದ್ಘಾಟನೆ ಆಗ್ತಾ ಇರೋದು, ಲೋಕಾರ್ಪಣೆ ಆಗ್ತಾ ಇರೋದು ಬಹಳ ಅರ್ಥಪೂರ್ಣ. ಯಾಕಂದರೆ ಸಮಾಜದಲ್ಲಿ ಹಿಂದೂ ಸಮಾಜದ ಬಗ್ಗೆ, ಹಿಂದೂ ಸಮುದಾಯದ ಬಗ್ಗೆ ಗಟ್ಟಿಯಾಗಿ ಧ್ವನಿ ಎತ್ತುತ್ತಾ ಇರುವಂತಹ ಒಂದು ಸಂಘಟನೆ ನಮ್ಮ ಸಮಾಜದಲ್ಲಿ ಅಂತ ಹೇಳಿದರೆ ಅದು ವಿಶ್ವ ಹಿಂದೂ ಪರಿಷತ್ತು. ಅದರ ಬಗ್ಗೆ ಎರಡು ಮಾತೇ ಇಲ್ಲ. ಎಲ್ಲರೂ ಕೂಡ ಇವತ್ತು ಸೆಕ್ಯುಲರ್ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ. ನಮ್ಗೆ ಗೊತ್ತಿದೆ ಸೆಕ್ಯುಲರ್ ಭಾಷೆ ಬಹಳ ಏನು ಹೇಳ್ಬೋದು, ಅದು ಎಲ್ರಿಗೂ ಇಷ್ಟ ಆಗುವಂಥ ಭಾಷೆ. ಎಲ್ಲರೂ ಹೌದು, ಬಹಳ ಸುಲಭ, ಸರ್ವರಿಗೆ ಸಮಬಾಳು, ಸರ್ವರಿಗೆ ಸಮಪಾಲು ಇತ್ಯಾದಿ ಭಾಷೆಗಳು, ಆದರ್ಶದ ಮಾತುಗಳು, ಅದು ಕೇಳಲಿಕ್ಕೆ ಬಹಳ ಚಂದ. ಅದರ ಬಗ್ಗೆ ಯಾವುದೂ ಎಲ್ಲೂ ಕೂಡ ತಕರಾರು ಬರೋದಿಲ್ಲ. ಮೀಡಿಯಾ ಕೂಡ ಅದನ್ನು ಹೈಲೈಟ್ ಮಾಡ್ತದೆ. ಆದರೆ ಸಮಾಜದಲ್ಲಿ ನಿಜವಾಗಿಯೂ ಇರುವ ಸಮಸ್ಯೆಗಳ ಬಗ್ಗೆ ಮಾತಾಡಲಿಕ್ಕೆ ಹೋದಾಗ ನಾವು ಈ ಆದರ್ಶದ ಮಾತುಗಳನ್ನು ಬದಿಗೆ ಇಟ್ಟು ವಾಸ್ತವದ ಬಗ್ಗೆ ಮಾತಾಡಬೇಕಾಗ್ತದೆ. ಇವತ್ತು ಎಷ್ಟೋ ಹಿಂದೂ ಸಮಾಜದ ವ್ಯಕ್ತಿಗಳು ಇವತ್ತು ಸಮಸ್ಯೆಯಲ್ಲಿದ್ದಾರೆ. ಹಿಂದೂ ದೇವಸ್ಥಾನಗಳು ಇವತ್ತು ಸಮಸ್ಯೆಯಲ್ಲಿದ್ದಾವೆ. ಇವುಗಳನ್ನೆಲ್ಲ ಉದ್ಧಾರ ಮಾಡುವಂಥ ಕೆಲಸವನ್ನು ವಿಶ್ವ ಹಿಂದೂ ಪರಿಷತ್ತು ನಿರಂತರವಾಗಿ ಮಾಡ್ತಾ ಬಂದಿದೆ. ಮತ್ತು ನಮಗೆ ಇರುವಂತಹ ಒಂದು ಕನೆಕ್ಷನ್ ಏನು ಅಂತ ಹೇಳಿದರೆ, ದಿನೇಶ್ ಪೈ ಅವರು ಕರಾವಳಿಯವರು, ವಿಶ್ವೇಶತೀರ್ಥರು ವಿಶ್ವ ಹಿಂದೂ ಪರಿಷತ್ ಜೊತೆ ಗುರುತಿಸಿಕೊಂಡವರು, ಅವರು ಕೂಡ ಕರಾವಳಿಯ ಭಾಗದಿಂದ ಬಂದವರು. ನಮ್ಮ ಎಂಡೋಮೆಂಟ್ ಆ್ಯಕ್ಟಿಗೆ ಸಂಬಂಧಪಟ್ಟಂತಹ ಒಂದು ದೊಡ್ಡ ತೀರ್ಪು ಸುಮಾರು 1954ರಲ್ಲಿ ಬಂದದ್ದು. ಅದು ಶಿರೂರು ಮಠಕ್ಕೆ ಸಂಬಂಧಪಟ್ಟ ಒಂದು ಕಾನೂನು ಬಂದಿತ್ತು. ಮತ್ತು ಕರಾವಳಿ ಭಾಗದಲ್ಲಿ ನಮಗೆ ಬಹಳಷ್ಟು ದೇವಸ್ಥಾನಗಳು ಇವತ್ತು ಕೂಡ ಕರ್ನಾಟಕದಲ್ಲಿ ಶ್ರದ್ಧಾ ಕೇಂದ್ರಗಳು ಅಂತ ಉಳ್ಕೊಂಡಿರುವಂಥ ದೇವಸ್ಥಾನಗಳು ಯಾವುದು ಹೇಳಿದರೆ ಅದು ಕರಾವಳಿ ಭಾಗದಲ್ಲಿರುವಂಥ ದೇವಸ್ಥಾನಗಳು. ಹಾಗೆ ಆ ಎಲ್ಲ ದೇವಸ್ಥಾನಗಳನ್ನು ಬಹಳ ಹತ್ತಿರದಿಂದ ನೋಡಿರುವ ದಿನೇಶ್ ಪೈ ಅವರು ಒಂದು ವಾಸ್ತವ ಚಿತ್ರಣವನ್ನು ಕೊಡುವಂಥ ಪುಸ್ತಕವನ್ನು ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಆ ಪುಸ್ತಕವನ್ನು ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸುವ ಕೆಲಸವನ್ನು ನಾವು ಮಾಡೋಣ. ವಿಶ್ವ ಹಿಂದೂ ಪರಿಷತ್ ಕೂಡ ಅದರ ಜೊತೆ ಆ ಒಂದು ಪ್ರಚಾರದ ಕೆಲಸದಲ್ಲಿ ನಮ್ಮ ಜೊತೆ ಕೈ ಜೋಡಿಸ್ತದೆ ಅಂತ ಹೇಳಿ ನನಗೆ ಭರವಸೆ ಇದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟ ವಿಶ್ವ ಹಿಂದೂ ಪರಿಷತ್ತಿಗೆ ಮತ್ತು ಈ ಪುಸ್ತಕವನ್ನು ನಮಗೆ ಕೊಟ್ಟಿರುವಂಥ ದಿನೇಶ್ ಪೈ ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.